ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಕಳೆದೊಂದು ವಾರದಿಂದ ಧಾರಾಕಾರ ಮಳೆ, 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿ ವಾಹನ ಸಂಚಾರಕ್ಕೆ ಅಡ್ಡಿ, ಸಿಡಿಲು ಬರಿದು ಓರ್ವ ಮಹಿಳೆ ಸಾವು, 4ರ ಸ್ಥಿತಿ ಗಂಭೀರ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯಬಾರದು ಎಂದು ಎಚ್ಚರಿಕೆ. ಕಳೆದ 3-4 ದಿನಗಳಿಂದ ಕೇರಳದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಮೊಮ್ಮಗನಿಗೆ ಪತ್ರದ ಸಂದೇಶ ಮೂಲಕ ವಾಪಸ್ ಬರುವಂತೆ ಎಚ್ಚರಿಕೆ. ಮಾಜಿ ಪಿಎಂ ದೇವೇಗೌಡರು ಮೊಮ್ಮಗನಿಗೆ ಬರೆದಿರುವ ಪತ್ರದಲ್ಲಿ ಏನಿದೆ, ಬರೆದಿದ್ರೆ ಕುಟುಂಬದಿಂದ ಹೊರಹಾಕುವ ವಾರ್ನಿಂಗ್ ನೀಡಿದ ಎಚ್ಡಿಡಿ. 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ 17ನೇ ಸೀಸನ್ ರಾಜಸ್ಥಾನ ವಿರುದ್ಧ ಆರ್ಸಿಬಿ ಟೀಮ್ಗೆ ಹೀನಾಯ ಸೋಲು. ಆರ್ಸಿಬಿ ತಂಡದ ಸೋಲಿಗೆ ಸ್ಟಾರ್ ಆಲ್ರೌಂಡರ್ ಕಾರಣ. ಜನಸ್ಪಂದನ ಮತ್ತು ಮಾನವ ಮಂಟಪ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಿಎಂ. ತನ್ನ ಕಾಲೇಜಿನ ಲವ್ ಸ್ಟೋರಿ ಬಗ್ಗೆ ಮೊದಲ ಬಾರಿ ನೆನೆದ ಸಿಎಂ ಸಿದ್ದರಾಮಯ್ಯ. ನಾನು ಬೇರೆ ಜಾತಿ ಸ್ನೇಹಿತೆಯನ್ನು ಮದುವೆ ಆಗಬೇಕು ಅಂದುಕೊಂಡಿದ್ದೆ ಎಂದ ಸಿಎಂ. ಜನನಿ ವಿಷಯದಲ್ಲಿ ಆಸ್ಪತ್ರೆಯವರು ಅಜಾರೂಕತೆಯಿಂದ ನಡೆದುಕೊಂಡ್ರ. ಕುಟುಂಬಸ್ಥರ ದೂರಿನ ಹಿನ್ನೆಲೆ 2 ವೈದ್ಯರನ್ನು ಒಳಗೊಂಡ ತಜ್ಞರ ಸಮಿತಿ ರಚನೆ. ಮೃತದೇಹ ನೀಡದೆ ಸತಾಯಿಸಿದ್ದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣ ಆಯ್ತಾ? ಮಗುವಿನ ಲಿಂಗ ಪತ್ತೆ ಪರೀಕ್ಷೆ ಮಾಡುವುದಕ್ಕೆ ಭಾರತದಲ್ಲಿ ನಿರ್ಬಂಧ. ಹುಟ್ಟುವುದಕ್ಕೆ ಮುಂಚೆ ಲಿಂಗ ಪರೀಕ್ಷೆ ಮಾಡುವುದು ಶಿಕ್ಷಾರ್ಹ ಅಪರಾಧ. ಚೆನ್ನೈನಲ್ಲಿ ಜೆಂಡರ್ ರಿವೀಲ್ ಪಾರ್ಟಿ ಮಾಡಿ ಸಿಕ್ಕಿಬಿದ್ದ ಯೂಟ್ಯೂಬರ್. ಕೆಮಿಕಲ್ ಫ್ಯಾಕ್ಟರಿಯ ಒಳಗೆ ಇನ್ನೂ ಅನೇಕರು ಸಿಲುಕಿರುವ ಶಂಕೆ. 3 ಕಿಲೋಮೀಟರ್ ದೂರದವರೆಗೆ ಕೇಳಿಸಿದ ಬಾಯ್ಲರ್ ಸ್ಫೋಟದ ಶಬ್ದ. ಅಕ್ಕಪಕ್ಕದ ಕಟ್ಟಡಗಳಿಂದ 30 ಮಂದಿಯನ್ನು ರಕ್ಷಣೆ ಮಾಡಿರುವ ಸಿಬ್ಬಂದಿ. ನನ್ನ ಕುಟುಂಬದ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತು. ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೂ ತಾಳ್ಮೆಯಿಂದ ಕಾಯಬೇಕಿತ್ತು. ಪ್ರಜ್ವಲ್ ರೇವಣ್ಣ ವಿದೇಶ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.